ಸರ್ ಈಗ ಹಚ್ಚಿ ಇದು ವರ್ಷ ಆತ್ ಸರ್ ಇದು ಹಚ್ಚಿ ಒಂದು ವರ್ಷ ಆತಂದ್ರೆ ವರ್ಷ ಆತ್ರಿ ಸರ್. ಓಕೆ ಸರ್. ಇದು ಒಂದು ಗಿಡ ಇದು ಎಷ್ಟು ಕೆಜಿ ಐತ್ರಿ ಒಂದು ಗಿಡದಾಗ? ಸರ್ ಗಿಡ ಇದು 45ರಿಂದ 50 ಕಿಲೋ ಬರುತ್ತೆ ಸರ್. ಇದು ಕೆಜಿಗೆ ಈಗ 15 16 ತನಕ ಹೋದಾರಿ ಸರ್. 16 ರೂಪಾಯಿ 16 ರೂಪಾಯಿ ಹಂಗೆ ಹೋದಾರಿ ಸರ್. ಓಕೆ ಸರ್. ಫಸ್ಟ್ ಒಂದು ಡ್ರೆಂಚಿಂಗ್ ಒಂದು ಸ್ಪ್ರೇ ಕೊಟ್ಟಿವ್ರಿ ಸರ್, ಆಮೇಲೆ ಒಂದು ಡ್ರಿಪ್ನಾಗ ಕೊಟ್ಟಿವ್ರಿ. ಓಕೆ. ಇದನ್ನಷ್ಟು ಫಾಲೋ ಅಪ್ ಮಾಡಿದ್ನಾಗ ರಿಕವರಿ ಆಯ್ತು ಅಂತ ಅವರ ಬಂದು ಹೇಳಿದ್ರಿ. ನಾವು ಬಂದು ಪ್ಲಾಟ್ ನೋಡಿದ್ವಿ. ನೋಡಿದ ತಕ್ಷಣ ಮುಂಚೆ ಅವ್ರು ಬೇರೆದವ್ರು ಸಜೆಷನ್ ಕೊಟ್ಟಿದ್ರು. ಓಕೆ. ಅವ್ರು ಕೊಟ್ಟಿದ ಪ್ರಕಾರ ಗಿಡದೊಳಗೆ ಸ್ಟ್ರೆಸ್ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಈ ಗಿಡದ ಅಥವಾ ಇದ್ರದ್ದೇನು ಫಿಸಿಯಾಲಜಿ ಗ್ರೋತಿಗೆ ಏನು ಸಂಬಂಧಿಸಿದಂಥ ಹಾರ್ಮೋನಿಕಲ್ ಬ್ಯಾಲೆನ್ಸ್ ಭಾಳ ಚೇಂಜಸ್ ಇತ್ತು. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ರೀ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಶಿರೋಳಕ್ಕೆ ಬಂದೀನಿ ರೀ. ಇಲ್ಲೊಬ್ಬರ ಪ್ರಗತಿಪರ ರೈತರು ಅದಾರ. ಅವ್ರು ಯಾವ ರೀತಿ ಅದಾರಪ್ಪ ಅಂದ್ರೆ ಒಂದು ಬಾಳೆ ಬೆಳೆದಾರ ಅವ್ರು. ಆ ಬಾಳೆ ಬೆಳಿಬೇಕಾದ್ರೆ ಅದಕ್ಕೊಂದು ಮೇನ್ ಒಂದು ಇಂಟೆನ್ಷನ್ ಐತಿ. ಏನಪ್ಪ ಅಂತಂದ್ರೆ ಪೂರಾ ಒಂದು ಲೋ ಲೆವೆಲ್ದಾಗ ಬಾಳೆ ಅದು ಇನ್ನೇನು ಸಾಯ್ತೈತೆ ಅನ್ನೋ ಲೆವೆಲ್ದಾಗ ಒಂದು ಕಂಪ್ನಿಯವ್ರ ಸಜೆಷನ್ ತೊಗೊಂಡೆ ಅದಕ್ಕೆ ಅವ್ರು ಯಾವ ರೀತಿ ಹೇಳಿದಾರಲ್ಲ ಆ ರೀತಿ ಒಂದು ಮಾರ್ಗದರ್ಶನದಾಗ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋತ ಒಂದು ಬಾಳೆ ಬೆಳೆದಾರ. ಆ ಬಾಳೆ ಯಾವ ರೀತಿ ಬೆಳೆದತ್ತ ಅನ್ನೋದು ರೈತರ ಬಾಯಲ್ಲಿ ಕೇಳೋಣ. ಬರ್ರಿ ಈಗ ಹೋಗೋಣ. ಅಣ್ಣ ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ರೀ ಮುತ್ತು ಶಿವಪ್ಪ ಸುಂಕದ ಅಂತ್ರಿ. ಮುತ್ತು ಶಿವಪ್ಪ ಸುಂಕದ. ಯಾವ್ರು ಸರ್ ಇದು? ನಾವು ಶಿರೋಳ ಸರ್ ಇದು. ಶಿರೋಳ ಅಲ್ರಿ? ಹ್ಞೂ ಸರ್. ಓಕೆ. ಇದು ಜಮೀನು ಯಾರು ಸರ್? ಇದು ಮುತ್ತಪ್ಪ ಚಿಂಚಲಿ ಅವರು ಸರ್. ಇದು ಮುತ್ತಪ್ಪ ಚಿಂಚಲಿ ಅಂತೇಳಿ. ಹ್ಞೂ ಸರ್. ನೀವೇನು ಹೊಲ ಮಾಡ್ಕೊಂಡ್ರಿ? ಇದನ್ನ ಅವ್ರು ಮಾಡ್ಕೊಂಡಿವ್ರಿ ಸರ್ ಇದನ್ನ. ಓಕೆ ಸರ್. ಆಮೇಲೆ ಇದನ್ನ ನಾಟಿ ಯಾವಾಗ ಮಾಡಿದ್ರಿ ಸರ್ ಇದನ್ನ? ಸರ್ ಈಗ ಹಚ್ಚಿ ಇದು ವರ್ಷ ಆತ್ ಸರ್ ಇದು ಹಚ್ಚಿ ಒಂದು ವರ್ಷ ಆತಂದ್ರೆ ವರ್ಷ ಆತ್ರಿ ಸರ್. ಮತ್ತು ಇವು ಗಿಡ ಬಾಳೆ ಗಿಡ ನಾಟಿ ಮಾಡಿದಾಗಿಂದ 6 ತಿಂಗಳಿಗೆ ಇವು ಗಿಡ ಒಗಿತಾವ ಅಂತ ಹೇಳ್ತಾರಲ್ರಿ ಇವ? ಹ್ಞೂ ಸರ್, ಒಗಿತಾವ. 6 ತಿಂಗಳು ಒಗಿತಾವ ಸರ್, 5 ತಿಂಗಳು ಒಗಿತಾವ ಸರ್. ಹಾಂ ರೀ. ಅದೆಲ್ಲ ಹಚ್ಚೋದಕ್ಕೆ ಪೈಲ ಒಂದು ಬೇರೆ ಇದ್ರ ಸಜೆಷನ್ ತೊಗೊಂಡಿದ್ರಿ ಕಂಪ್ನಿದು ರೀ. ಹಾಂ ರೀ. ಅವು ತೊಗೊಂಡು ಒಂದು 2-3 ತಿಂಗಳು ಮಾಡಿದ್ವಿ ಸರ್ ಅದನ್ನ ರೀ. ಹಾಂ ರೀ. ಮಾಡಿ ಸರ್ ಅದು ನಮ್ಗೆ ಇಂಪ್ರೂವ್ ಆಗಲಿಲ್ಲ ಸರ್. ಒಟ್ಟು ಹ್ಞೂ ರೀ. ಒಟ್ಟು ಪಡ ತೆಗಿ ಲೆವೆಲ್ ಬತ್ರಿ ಸರ್ ಅದು. ಹಾಂ ಹಾಂ. ಬೇರೆ ನಿಲ್ತು ಸರ್. ಏನು ಒಣಗಾಕತ್ತೇನ್ರಿ? ಒಣಗಾಕತ್ತಿ ಸರ್. ಒಟ್ಟು ಪೂರ್ತಿ ಒಟ್ಟು ಬೆಳವಣಿಗೆ ಆಗಲಿಲ್ಲ ಸರ್. ಒಣಗಾಕತ್ತಿ ಸರ್. ಏನು ಪಡ ತೆಗೆದೋಗಿ ಲೆವೆಲ್ಗೆ ಬಂದಿದೆ ಸರ್. ಹಾಂ ರೀ. ಎಲ್ಲ ಜನ ರೈತರು ಸುತ್ತಮುತ್ತ ರೈತರು ರೀ. ಹಾಂ ರೀ. ಪಡ ತೆಗೆದು ಬಿಡುವಾಗ್ತಿ ಸರಿ ಬಂದಿಲ್ಲ ಅನ್ನತ್ತಿದ್ರಿ. ಹಿಂಗಾಗಿ ನಾವು ತಯಾರು ಮಾಡಲಿ ಬೇರೆ ನಾವು ಕಬ್ಬಿಗೆ ಅಂತ ಹೇಳಿ ಗೊಬ್ಬರ ಯಾಕೆ ವೀರಭದ್ರೇಶ್ವರ ಇದಕ್ಕೆ ಹೋಗಿದ್ರಿ. ಗೊಬ್ಬರ ಅಂಗಡಿ ಹೋದ್ವಿ ಸರ್. ಹಾಂ ಹಾಂ ಹಾಂ. ಹೋಗೋಣ ಅವರು ಒಂದು ಸಜೆಷನ್ ಕೊಟ್ರಿ. ಹಾಂ ಹಾಂ. ಹಿಂಗಾಗಿತ್ತು ನಮ್ಮ ಬಾಳೆ ಅಂತ ಹೇಳಿ ಹೇಳ ಅವರು ಒಂದು ಸಜೆಷನ್ ಕೊಟ್ರಿ. ಹ್ಞೂ ರೀ. ಒಂದು ಡ್ರಿಂಚಿಂಗ್ ಕೊಟ್ರಿ ಪೈಲ್ ಸರ್. ಫಸ್ಟಿಗೆ ಒಂದು ಡ್ರಿಂಚಿಂಗ್ ಮಾಡ್ಸಿದ್ರಿ? ಹ್ಞೂ ಸರ್. ಅದಕ್ಕೇನು ಇಂಪ್ರೂವ್ಮೆಂಟ್ ಅನಿಸ್ತೇನ್ರಿ? ಅದನ್ನ ಮಾಡ್ಕೊಂಡ್ರಿ ಇಂಪ್ರೂವ್ಮೆಂಟ್ ಆತ್ರ ಒಂದು ಸ್ವಲ್ಪ ಸರ್. ಆಗ ನಾವು ಅವ್ರು ಹೇಳಿದ ಪ್ರಕಾರ ನಾವು ಒಂದು ಸ್ವಲ್ಪ ಇದನ್ನು ಮಾಡಿವಿ ಸರ್. ಹ್ಞೂ ರೀ. ಅವ್ರು ಯಾವ ರೀತಿ ಹೇಳ್ತಾ ಆ ರೀತಿ ಆ ರೀತಿ ಮಾಡ್ಕೊತ ಮೇಂಟೆನೆನ್ಸ್ ಮಾಡಿದ್ದೀವಿ ಸರ್. ಅದು ಸರಿ ಅನಿಸ್ತೀರಿ ನಮಗೆ. ಅವಾಗ ಮತ್ತೆ ನಿಮ್ದು ಬಾಳೆ ಎಲ್ಲ ಇಂಪ್ರೂವ್ಮೆಂಟ್ ಆದ ಸರ್. ಓಕೆ ಸರ್. ಆಮೇಲೆ ಅದು ಏನೋ ಬಿಯರ್ ಅತಿ ಎಲ್ಲ ಇದಾಗಿತ್ತು. ಸ್ಟಾಪ್ ಆಗಿತ್ತು ಸರ್ ಬೇರೆ ಫಸ್ಟ್ಗೆ. ಅದು ಅವ್ರು ಏನು ಅದನ್ನ ಡ್ರಿಂಚಿಂಗ್ ಕೊಡೋಣ ಸರ್. ಹಾಂ ರೀ. ಇಂಪ್ರೂವ್ಮೆಂಟ್ ಆದ್ರೆ ಅದನ್ನ ಸಜೆಷನ್ ಕೊಟ್ಟು ಸ್ಪ್ರೇ ಕೊಟ್ರಿ. ಅದನ್ನೆಲ್ಲ ಮಾಡ್ಕೊಂಡಿವಿ ಸರ್. ಎಲ್ಲ ಬೇರೆ ಇಂಪ್ರೂವ್ಮೆಂಟ್ ಆಯ್ತು, ಬೆಳವಣಿಗೆ ಜಾಸ್ತಿ ಆಯ್ತು ಸರ್. ಓಕೆ ಸರ್. ಆಮೇಲೆ ಅವ್ರು ನಿಮಗೆ ಡ್ರಂಚಿಗೆ ಒಂದು ಟೈಮ್ ಇದು ಡೋಸ್ ಕೊಡಬೇಕಾದ್ರೆ ಅವ್ರು ಯಾವ ರೀತಿ ಹೇಳ್ತಾರೆ ಅದು ಕರೆಕ್ಟಾಗಿ ಮಾಡಿ ಸರ್. ಅವ್ರು ಹೆಂಗೆ ಹೇಳ್ತಾರೆ ಸರ್ ಹಂಗೆ ಮಾಡಿದ್ವಿ ಸರ್ ನಾವು. ಅದನ್ನ ಮಾಡ್ಕೊತ ಫಾಲೋ ಮಾಡ್ಕೊತ ಬಂದಿವಿ ಸರ್ ನಾವು. ಅದ ಗೊಬ್ಬರ ಅಂಗಡಿ ಹೆಸರು ಏನಂತಾರೆ? ಅದ ವೀರಭದ್ರೇಶ್ವರ ಫರ್ಟಿಲೈಸರ್. ಅಂದ್ರೆ ನೀವು ಒಳ್ಳೆ ರೀತಿ ಸಜೆಷನ್ ಕೊಟ್ಟಾರ, ಅದ್ರ ಪ್ರಕಾರ ನೀವು ಮಾಡಿರಂತೆ ಚಲೋ ಆಗೈತಿ. ಚಲೋ ಆಯ್ತು. ಓಕೆ ಸರ್. ಇದು ಒಂದು ಗಿಡ ಇದು ಎಷ್ಟು ಕೆಜಿ ಐತ್ರಿ ಒಂದು ಗಿಡದಾಗ? ಸರ್ ಗಿಡ ಇದು 45ರಿಂದ 50 ಕಿಲೋ ಬರುತ್ತೆ ಸರ್. ಇದು 50 ಕೆಜಿ ಮಟ್ಟ ಬಂದತ್ರಿ. 50 ಕೆಜಿ ತನಕ ಸರ್. ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಡ್ರಾಪ್ ಔಟ್ ಆಗಿತ್ತ ಪೈಲ ನೀವು ಅದ ಕಂಪ್ನಿಯವ್ರ ಜೊತೆಗೆ ನೀವು ಪೈಲ ಮಾಡಿದ್ರಂದ್ರೆ ತಿಂಗಳದಾಗ ನೀವು ತೆಗೆದೋಗಿ ಲೆವೆಲ್ ಬಂದಿರ ಸರ್. ಅವಾಗ ನಮ್ಗೆ ಅದು ಫಸ್ಟ್ಗೆ ಯಾವ ಮಾಡಿದವ್ರು ಇದು ಸಜೆಷನ್ ಕೊಟ್ಟ ಮೇಲೆ ರೀ. ಹಾಂ ರೀ. ನಮಗೆಲ್ಲ ಚಲೋ ಅನಿಸ್ತೈತೆ ಸರ್. ಈಗ ಇಳುವರಿ ಚಲೋ ಅನಿಸ್ತಾರೆ ಇದು. ಓಕೆ ಸರ್. ಓಕೆ ಸರ್. ಇದು ಬಾಳೆ ಯಾವ ವೆರೈಟಿ ಐತ್ರಿ ಇದು? ಸರ್ G9. G9 ರೀ? ಹ್ಞೂ ಸರ್, G9 ಸರ್. ಇದು 1.5 ಎಕರೆದಾಗ ಎಷ್ಟು ಅಗಿ ಹಚ್ಚಿರಿ ನೀವು? ಸರ್ 1.5 ಎಕರೆದಾಗ ಇದು 1860 ತೆಗಿತ್ತು ಸರ್. 1860 ತೆಗಿತ್ತು ಸರ್. ಓಕೆ ಸರ್. ಆಮೇಲೆ ನೀವು ಫಸ್ಟಿಗೆ ಒಂದು ಕಂಪ್ನಿಯವ್ರು ಹೇಳಿದ ಪ್ರಕಾರ ಅಂದ್ರಲ್ಲ ನೀವು, ಹ್ಞೂ ಸರ್, ಅದು 2 ತಿಂಗಳಿಗೇನೆ ಡೌನ್ ಆಗ್ಬಿಡುತ್ತೆ ಅಂದ್ರೆ? 2 ತಿಂಗಳು ಒಟ್ಟು ಮಾಡ್ಕೊತ ಬಂದಿರೋ ಅವ್ರು ಹೇಳಿದಂಗೆ ರೀ. ಹಾಂ ರೀ.
ಅವ್ರ ಒಟ್ಟ ನಮ್ಗೆ ಬೆಳವಣಿಗೆ ಅನಿಸ್ಲಿಲ್ಲ ಸರ್, ಅದು ಸ್ಟಾಪ್ ಆಗಿಬಿಡ್ತೀರಿ ಅದು, ಹಿಂಗಾಗಿ ಇದು ಮಾಡಿದ್ರು. ತೆಗಿಲು ಎಲ್ಲ ತೆಗಿಲು ಹೊಲ ಬಂದಿತ್ತು ಸರ್ ಅದು. ಓಕೆ ಸರ್ ಓಕೆ. ಅಣ್ಣಾರ ನಿಮ್ದು ಬಾಳಿ ಹಚ್ಚಿ ಒಂದು 2 ತಿಂಗಳಿಗೆ ಮಟ ಚಲೋ ಬಂತು, 2 ತಿಂಗಳ ಮ್ಯಾಗ ಸ್ವಲ್ಪ ಎಲ್ಲ ಫುಲ್ ಒಣಗುತ್ತೆ ಅಂತ ಹೇಳಿದ್ರಿ ನೀವು. ಹ್ಞೂ ಸರ್. ಅದು ಯಾವ ರೀತಿ ಅತ್ಯಕೇಶನ್ ಏನಾರ ನಿಮ್ಮ ಕಡೆ ಏನಾರ ಐತನ್ರಿ ಕ್ಲಿಪ್ ಒಂದು ಆಯ್ತು ಸರ್, ಇಡೀ ಐತೆ ಸರ್ ನಮ್ಮ ಕಡೆ. ತೋರಿಸ್ರಿ ನೋಡೋಣ ಅದು ಯಾವ ರೀತಿ ಬಂದತ್ರಿ ಮಾಡ್ಕೊಂಡಿವಿ ಸರ್ ಅದನ್ನ. ತೋರಿಸ್ರಿ. ಇಲ್ಲ ನೋಡಿ ಸರ್, ಹಿಂಗಿತ್ತು ರೀ 2 ತಿಂಗಳು 2.5 ತಿಂಗಳು ಹಿಂಗಿತ್ತು ಸರ್. ನೋಡ್ರಿ ಒಬ್ಬ ರೈತರ ಒಂದು 2 ತಿಂಗಳು ಆದ್ಮೇಲೆ ಈ ರೀತಿ ಎಲ್ಲ ಫುಲ್ ಒಣಗಾಕ್ ಬಂದತ್ರಿ. ಆ ಟೈಮ್ನಾಗ ಇವ್ರು ತೆಗಿಯಬೇಕನ್ನೋ ಲೆವೆಲ್ದಾಗ ಇದ್ದಾಗ ಒಬ್ರು ಗೊಬ್ಬರ ಅಂಗಡಿ ಅವ್ರ ಕಡೆ ಸಜೆಷನ್ ತೊಗೊಂಡಾಗ ಈ ರೀತಿ ಇದ್ದಾಗ ಅವ್ರೊಂದು ಏನೋ ಡ್ರೆಂಚಿಂಗಿಂದ ಸ್ಟಾರ್ಟ್ ಮಾಡಿ ಈ ಲೆವೆಲ್ದಾಗ ಬೆಳೆಸ್ಯಾರಂದ್ರೆ ಒಂದು ಅಪ್ರಿಷಿಯೇಟ್ ಮಾಡೋವಂಥದ್ದು ಸರ್ ಇದೆ. ನೋಡಿದ್ರಲ್ಲ ಯಾವ ರೀತಿ ಬಂದತ್ತು ಅಂತೇಳಿ, 2 ತಿಂಗಳದಾಗ ಈ ರೀತಿ ಎಲ್ಲ ಬರ್ನಾಗಕ್ಕೆ ಬಂದತ್ರಿ ಅದು. ಸರ್ ನೀವು ಇಂಥದನ್ನ ಇಟ್ಕೊಂಡು ಹೋದಾಗ ಅವ್ರು ಗೊಬ್ಬರ ಅಂಗಡಿ ಅವ್ರು ಏನಂದ್ರಿ ನಿಮ್ಗೆ? ಸರ್ ಇದನ್ನ ಯಾವಾಗ ಅವ್ರು ಹಿಡಿಯೋದು ತೋರಿಸಿನಿ ಸರ್, ಹಿಂಗಾಗಿತ್ತು ನಮ್ಮ ಬಾಳಿ ಅಂತ ಹೇಳಿ ತೋರಿಸಿದಾಗ ಅವ್ರೊಂದು ಸಜೆಷನ್ ಕೊಟ್ರೆ ನಮ್ಗೆ ರೀ. ಮಾಡೋಣಪ್ಪ ನೆಕ್ಸ್ಟ್ ಇದಕ್ಕೆ ಏನೋ ಇಂಪ್ರೂವ್ಮೆಂಟ್ ಮಾಡೋ ಇಂಪ್ರೂವ್ಮೆಂಟ್ ಆಕತಿ, ಮಾಡೋಣ ಏನೇನು ಆಗೋದು ತೆಗಿಬೇಡ್ರಿ ಅಂತೇಳಿ ಅಂದ್ರಿ ಅವರು. ಅವರ ಭರವಸೆ ಕೊಟ್ಟ ಮೇಲೆ ಅವ್ರು ಒಂದು ಔಷಧ ಕೂಡ ಸರ್. ಓಕೆ, ಅವ್ರು ಹೇಳಿದಂಥ ಧೈರ್ಯದ ಬ್ಯಾಗ್ ನೀವು ಅದ ಧೈರ್ಯ ಸರ್ ನಮ್ಗೆ. ಡ್ರಂಚಿಂಗ್ ಮಾಡೆಲ್ಲ ಸ್ಟಾರ್ಟ್ ಮಾಡಿದ್ರಿ ಸರ್. ಈಗ ಅವ್ರ ಮಾತಿಗೆ ನೀವು ಭರವಸೆ ಬತ್ತಂದಂಗ ಆತ. ಭರವಸೆ ಬಂದ ಸರ್. ಈಗ 50 kg 40 kg ಮಟ ನೀವು ಗಡ ಬೆಳೆಸಿರಂದ್ರೆ ಸರ್ ಅವ್ರು ಕೊಟ್ಟದ್ದು ಒಂದು ಸಾರ್ಥಕತೆ ಆಗೈತೆ ನಿಮ್ಗೆ. ಆಗೈತೆ ಸರ್. ಹೌದಲ್ಲ ಸರ್? ಹ್ಞೂ ಸರ್. ಅಂದ್ರೆ ಕಂಪ್ನಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಕಂಪ್ನಿ ಗುಡ್ ಕಂಪ್ನಿ ರೀ ನಮಗೆ. ಹೌದಲ್ರಿ? ಹ್ಞೂ ಸರ್. ವೀರಭದ್ರೇಶ್ವರ ಪಾಟೀಲ್ ಅಣ್ಣಾರ ನಿಮ್ಗೆ ಏನದ್ರಿ ನಮಗೆ ಅದ ಫಸ್ಟ್ ಪರಿಚಯ ರೀ ಅವ್ರು ನಮಗೆ ಅದ್ರ ಸರ್. ಅವಾಗೇನು ಅವ್ರು ತೋರಿಸಿದ ಮೇಲೆ ಇಡೀ ತೋರಿಸಿದ ಮೇಲೆ ಹಿಂಗೆ ಸಜೆಷನ್ ಕೊಟ್ಟ ಮೇಲೆ ಅವ್ರಿಗೆ ನಮಗೆ ನಾವು ಅದ್ರ ಕಂಟಿನ್ಯೂ ಮಾಡಿದ್ವಿ ಸರ್. ಆಮೇಲೆ ನೀವೀಗ ರೈತರಿಗೆ ಏನು ಹೇಳ್ತೀರಿ? ಈಗ ಅವ್ರ ಕಡೆ ನಾವು ಗೊಬ್ಬರ ತೊಗೊಂಡು ಬೆಳಿಬೋದು ಅಂತ ನೀವೇನು ಹೇಳ್ತೀರಿ ಅವ್ರ ಅಂಗಡಿ ಬಗ್ಗೆ? ಸರ್ ಈ ಕಂಪ್ನಿ ಒಂದು ಚಲೋ ಐತೆ ಸರ್, ಅದೇ ನಮಗೆ ಚಲೋ ಅನ್ಸಿತ್ತು ರೀ. ಹೌದಲ್ರಿ? ಹ್ಞೂ ಸರ್. ಒಂದು 4 ಮಂದಿ ರೈತರಿಗೂ ಒಳ್ಳೇದೈತಪ್ಪ, ಒಳ್ಳೇದೈತೆ ಅವ್ರ ಕಡೆ ತೊಗೊಂಡು ನೀವು ಬೆಳಿಬೋದು ಅಂತೇಳಿ. ಈಗ ನಮ್ಮ ಬೆಳೆ ನೋಡಿ ತೆಗಿ ಲೆವೆಲ್ ಬಂದಿದೆ ಸರ್, ಅದನ್ನ ನೋಡಿ ಮತ್ತೆ ಎಷ್ಟೋ ಮಂದಿ ರೈತರು ಇದು ಇಂಪ್ರೂವ್ ಆಗಿ ಈಗ ಆಜು ರೈತರು ಏನಂತಾರೆ ನಿಮಗೆ? ತೊಗೊಂಡ್ರ ಸರ್ ಅವರು ಮತ್ತೆ ಗೊಬ್ಬರ ಅಂಗಡಿ ಎಲ್ಲಿ ತಂದ್ರಿ ಏನು ಮಾಡಿರಿ ಅಂತ ಎಲ್ಲ ಕೇಳ್ತಾರೆ ಇಲ್ಲ ಸರ್? ಓಕೆ ಸರ್, ನೀವು ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಟ್ರೆ ಆ ರೀತಿ ಸರ್ ಅವ್ರಿಗೂ ಕೊಟ್ಟಂತ ಭರವಸೆಗೂ ಒಂದು ಒಳ್ಳೇದು ಅನ್ಸೈತಿ ನಿಮ್ಗೆ. ಓಕೆ ಅಣ್ಣಾರ, ನೀವೀಗ ಬಾಳಿ ಈ ರೀತಿ ಬೆಳೆಸಿರಿ, ಗಡ ನೋಡಿದ್ರೆ ಭಾರಿ ಬೆಳೆದತಿ. ಹಾಂ ಸರ್. ಆಮೇಲೆ ನೀವು ಈಗ ಕಟಿಂಗ್ ಏನಾರ ಮಾಡಿರಿ ಇದ್ರದ್ದು? ಕಟಿಂಗ್ ಮಾಡಿವಿ ಸರ್. ಈಗ ಹಾಂ ರೀ, ಎಷ್ಟು ಗಿಡ ಮಾಡಿ ಈಗ ಕಟಿಂಗ್ ಸರ್? ಈಗ ಒಂದು 140 ಗಿಡ ಹೋಗ್ಯಾರ ಸರ್. ಹೋಗೈತೇನ್ರಿ? ಹ್ಞೂ ಸರ್, 140 ಗಿಡ ಹೋಗ್ಯಾವ ಸರ್. 140 ಗಿಡ ಕಟಿಂಗ್ ಮಾಡಿರಿ. ಎಷ್ಟು ಆಗೈತ್ರಿ ಅದ? ಆ ಟನ್ ಸರ್ 6.5 ಟನ್ ಆಗೈತೆ ಸರ್. ಅಷ್ಟು ಮಟ್ಟ ಮಾಡಿ 6.5 ಟನ್ ಆಗೈತೆ ಸರ್. ಓಕೆ, ಅಂದ್ರೆ ಒಳ್ಳೇದು ನಿಮ್ಗೆ ಹೆಚ್ಚು ಕಡಿಮೆ ಮಾರ್ಕೆಟ್ನಾಗ ಏನು ರೇಟ್ ಚಲೋ ಸಿಗತ್ತೇನ್ರಿ? ಏನು ರೇಟು ಐತೆ ಸರ್, ರೇಟು ಚಲೋ ಐತೆ ಸರ್. ಈಗ ಹೆಂಗೆ ಮಾಡಿರಿ ನೀವು? ಕೆಜಿಗೆ ಹೆಂಗೆ ಹೋಗೈತೆ? ಕೆಜಿಗೆ ಈಗ 15 ರೀ 16 ತನಕ ಹೋದಾರಿ ಸರ್. 16 ರೂಪಾಯಿ 16 ರೂಪಾಯಿ ಹಂಗೆ ಹೋದಾರ ಸರ್. ಓಕೆ ಸರ್, ಅಂದ್ರೆ ನೀವು ಒಳ್ಳೆ ರೀತಿ ನಿಮ್ಮದು ಬಾಳಿ ಗಿಡ ಏನತ್ತೆ ಒಳ್ಳೆ ರೀತಿ ಬೆಳೆದೈತಿ. ಹ್ಞೂ ಸರ್. ಆಮೇಲೆ ಇದಕ್ಕೊಂದು ಯೋಗ್ಯವಾದ ಬೆಲೆನೂ ಸಿಕ್ಕತ್ತ. ಬೆಳೆನೂ ಐತೆ ಸರ್ ಈಗ. ಓಕೆ ಸರ್. ಅಣ್ಣಾರ ನಿಮಗೆ ಗಿಡ ಈಗ ಒಂದೊಂದು ಗಡದಾಗ ನೋಡಿದ್ರೆ ಕಾಯಿ ಕ್ವಾಲಿಟಿ ಆಗಿರ್ಬೋದು, ಶೈನಿಂಗ್ ಭಾಳ ಮಸ್ತ್ ಬಂದತ್ರಿ. ಇದು ಮಸ್ತ್ ಐತ್ರಿ ಸರ್, ಶೈನಿಂಗ್ ಸರ್. ಗಿಡ ಸೈಜ್ ರೀ. ಈಗ ನಮಗೆ ಇದ್ರೊಳಗೆ ತೋರಿಸ್ರಿ, ಇದು ಏನೈತಿ ಇನ್ನೂ ಸ್ವಲ್ಪ ಸೈಜ್ ಏನೋ ಬರ್ಬೋದನ್ರಿ? ಸೈಜ್ ಬರೋದು ಸರ್. ಇದು ಹಾಂ ರೀ, ಇನ್ನ ಕಟಿಂಗ್ ಮಾಡ್ಬೇಕಾದ್ರೆ 15 ದಿವಸ ಹೋಗ್ಬೋದು ಸರ್. ಇದು ಕಟಿಂಗ್ ಬರ್ಬೇಕಾದ್ರೆ ಸರ್. ಈಗ ಕಟಿಂಗ್ ಮಾಡಿದ್ವಿ ಸರ್, ಭಾರಿ ಬಂದಿತ್ತು ಸರ್ ಸೈಜ್. ಇದು ಹೌದನ್ರಿ? ಹ್ಞೂ ಸರ್, ಸೈಜ್ ಮಸ್ತ್ ಬಂದಿತ್ತು ಸರ್. ಇದಕ್ಕಿಂತ ಮಸ್ತ್ ಇತ್ತನ್ರಿ ಅದು? ಶೈನಿಂಗ್ ಐತೆ ಒಟ್ಟು, ಮಾರ್ಕೆಟ್ಗೂ ಶೈನಿಂಗ್ ಬಂದೈತಿ ಒಟ್ಟು. ಅಂದ್ರೆ ನಿಮಗೆ ಈಗ ಮಾರ್ಕೆಟ್ನಾಗ ಒಂದು ಯೋಗ್ಯದ ಬೆಲೆ ಸಿಕ್ಕ? ಯೋಗ ಬೆಲೆನೂ ಐತೆ ಸರ್ ಈಗ. ಈ ಗಿಡದ ಇವಾಗ ಮಾರ್ಕೆಟ್ಗೆ ಭಾರಿ ಯೋಗ್ಯ ಐತಿ ಸರ್. ಇದು ಮಾರ್ಕೆಟ್ ಚಲೋ ಆಗತ್ತೆ ರೀ. ಮಾರ್ಕೆಟ್ ಚಲೋ ಆಗಿದೆ. ಹಾಂ ಸರ್. ಕಾಯಿ ಶೈನಿಂಗ್ ನೀವು ಐತ್ರಿ. ನೀರಾವರಿ ಯಾವ ರೀತಿ ಮಾಡ್ಕೊಂಡ್ರಿ ಇದನ್ನ? ನೀರಾವರಿ ಸರಿ ಡ್ರಿಪ್ಪಿಂದ ಐತ್ರಿ ಸರ್ ಇದು. ಡ್ರಿಪ್ ಹಾಂ ರೀ, ಡ್ರಿಪ್ ಮುಖಾಂತರ ಮಾಡ್ಕೊಂಡು. ಡ್ರಿಪ್ ಮುಖಾಂತರ ಮಾಡಿವಿ ಸರ್. ಗಡ ಮಾತ್ರ ನೋಡಕ್ಕೆ ಭಾರಿ ಲುಕ್ ಐತೆ ಸರ್ ಇದು. ಹಾಂ ಸರ್, ಸರ್. ಶೈನಿಂಗ್ ಇನ್ನೊಂದು ಸ್ವಲ್ಪ ಸೈಜ್ ಬರ್ಬೋದು? ಸೈಜ್ ಬರೋದು ಸರ್. ನಾ ಈ ಕಟಿಂಗ್ ಮತ್ತೆ ಯಾವಾಗ ಮಾಡೋರಿ ಇದನ್ನ? ಕಟಿಂಗ್ ಸರ್ ಇನ್ನೊಂದು 10-12 ದಿನ ಆಗ್ಬಿಟ್ಟು ಮಾಡ್ಬೇಕು. ಸೈಜ್ ಬರ್ತಂದ್ರೆ ಅದು ಮಾಡ್ಬೇಕು ಸರ್. ಓಕೆ ಸರ್. ಸೈಜ್ ಬರೋದು ಸರ್. ಯಾಕೆ ಅಂಡರ್ ಲೆವೆಲ್ ಸೈಜ್ ಐತ್ರಿ ಒಟ್ಟು. ಅಣ್ಣ ನೀವೀಗ ಬಾಳಿ ಈ ರೀತಿ ಬೆಳೆದಿರಿ, ಆಮೇಲೆ ಸ್ಟಾರ್ಟಿಂಗ್ ಹಚ್ಚಿದಾಗ ಫುಲ್ ಎಲ್ಲ ಒಣಗಾಕ್ ಬಂದಿತ್ತು ನಮ್ದು. ಆ ಟೈಮ್ನಾಗ ನಾವು ವೀರಭದ್ರೇಶ್ವರ ಪಾಟೀಲ್ ಅವ್ರ ಕಡೆ ಹೋಗ್ಬಿಟ್ಟು ಆದ್ಮ್ಯಾಗ ನಮಗೆ ಸಜೆಷನ್ ಮಾಡಿದ್ರು, ಡ್ರಿಂಚಿಂಗ್ ಕೊಟ್ಟರು, ಅದರಿಂದ ನಮಗೆಲ್ಲ ಇಂಪ್ರೂವ್ಮೆಂಟ್ ಅಂತ ತಿಳಿದ್ರಿ. ಅವ್ರು ಅಣ್ಣಾರ ಇವ್ರೇನ್ರಿ? ಅವ್ರ? ಹಾಂ, ಇವರ ಸರ್. ಹೌದ್ರಿ. ಅಲ್ಲಿ ನೀವು ಫಸ್ಟ್ ಹೋಗಿ ಏನು ಕೇಳಿದ್ರಿ ಅಣ್ಣಾರಿಗೆ? ಸರ್ ನಮ್ಮ ಬಾಳಿ ಹೆಚ್ಚಿವ್ರಿ, ಹಿಂಗೆ ಐತ್ರಿ ಬಾಳಿ 2-3 ತಿಂಗಳು ಆತ್ರಿ, ಹಿಂಗೆ ಐತೆ ಅಂತೇಳಿ ಅಂದಿರಿ ಅವ್ರಿಗೆ. ಹ್ಞೂ ರೀ. ವಿಡಿಯೋ ಮಾಡಿನ್ರಿ, ವಿಡಿಯೋ ತೋರ್ಸಿನ್ರಿ. ಹಾಂ ರೀ. ಅವ್ರೊಂದು ಸಜೆಷನ್ ಕೊಟ್ರಿ ಅವ್ರು. ಓಕೆ ಅಣ್ಣಾರ, ಇವ್ರು ನಿಮ್ಮ ಕಡೆ ಬಂದಾಗ ಬಾಳಿ ಯಾವ ರೀತಿ ಇತ್ತು? ನೀವು ಪ್ಲಾಟ್ ವಿಸಿಟ್ ಮಾಡಿದ್ರಣ್ಣ? ಸರ್ ಈಗ ಮೊದಲು ಪ್ಲಾಟ್ ವಿಸಿಟ್ ಮಾಡಿದ್ದಿಲ್ರಿ ಸರ್. ಅಂದ್ರೆ ಹ್ಞೂ ರೀ. ಬೇರೆ ಕಸದ ಔಷಧ ತೊಗೊಂಡು ಹೋಗಿ ಬಂದಿದ್ರಿ ಇವ್ರು ನಮ್ಮ ಹೊಲಕ್ಕೆ ಅಂಗಡಿಗೆ ರೀ. ಹಾಂ ರೀ. ಅಂಗಡಿಗೆ ಬಂದಾಗ ನಮ್ದೊಂದು ಭಾಳ ಹಿಂಗೆ ಆಗೈತ್ರಿ. ಓಕೆ. ಮತ್ತು ಅದಕ್ಕೆ ಏನು ಔಷಧ ಕೊಡ್ತೀರನ್ರಿ ನೀವು? ನಿಮ್ಮ ಕಡೆ ಬಾಳೆ ಔಷಧ ಸಿಗ್ತಾವನಂತಂದ್ರಿ. ನಂತಲೇ ನಾವು ಸಿಗ್ತಾವ್ರಿ, ಮತ್ತು ನಿಮ್ಮ ಪ್ಲಾಟಿಗೆ ಏನಾಗೈತೆ ಅಂದಿವ್ರಿ. ಆಮೇಲೆ ಇವ್ರು ಏನಂದ್ರಿ, ನಮಗೆ ಪ್ಲಾಟ್ ವಿಸಿಟ್ ಮಾಡ್ತೀರನಂದ್ರಿ. ಒಂದು ಫೋಟೋ ಕಳಿಸ್ರಿ, ಬಂದ್ ಮಾಡ್ತೀವಿ ಅಂತ ಹೇಳಿದಿರಿ. ಇವ್ರು ಫೋಟೋ ನೋಡಿದಾಗ ಏನಾಯ್ತಂದ್ರ ನಮ್ಗೆ ಇದು ಪ್ಲಾಟ್ ಇಷ್ಟು ಒಣಗಾಕ ಕಾರಣ ಏನು ನಮಗೆ ತಿಳಿಲಿಲ್ರಿ.
ಫಸ್ಟ್ ಆಫ್ ಆಲ್ ಮೊದಲು ಹೇಳ್ಬೇಕಂದ್ರೆ ಆ ರೀತಿ ಒಣಗಿತ್ತ. ಆ ರೀತಿ ಒಣಗಿತ್ರಿ ಸರ್. ಇಂಥ ಪ್ಲಾಟ್ನ ಯಾವತ್ತೂ ನೋಡಿದ್ದಿಲ್ರಿ. ಓಕೆ ಸರ್. ಫಸ್ಟ್ ಟೈಮ್ ರೀ. ನಾನು ನಮ್ಮ ಅಂಗಡಿ ಸ್ಟಾರ್ಟ್ ಆಗಿ 3 ವರ್ಷ ಆಯ್ತು ಸರ್. ಈಗ 3 ವರ್ಷ ಆದ್ರೂ ಈ ತರ ಪ್ಲಾಟ್ ಆಗಿದ್ದ ನೋಡಿದ್ದಿಲ್ರಿ ನಾವು. ಆಮೇಲೆ ಒಂದು ರೆಂಚಿಂಗ್ ಕೊಡ್ತೀವಿ. ಆ ರೈತರಿಗೆ ಏನ್ ಹೇಳಿದ್ವಿ ಅಂದ್ರೆ ನಾವು ರೀ, ಸ್ವಲ್ಪ ಖರ್ಚಾಗತ್ರಿ, ಮಾಡೋಣ್ರಿ, ಪ್ರಯತ್ನ ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡೋಣ, ನಿಮ್ಮ ಪ್ರಯತ್ನ ನೀವು ಮಾಡ್ರಿ, ಒಂದು ಒಳ್ಳೆ ರಿಸಲ್ಟ್ ತಗೊಳ್ಳೋಣ ಅಂತ ಹೇಳಿ ಟ್ರೈ ಮಾಡಿದಿವಿ ಸರ್ ನಾವೆಲ್ಲ. ಫಸ್ಟ್ ಒಂದು ರೆಂಚಿಂಗ್ ಒಂದು ಸ್ಪ್ರೇ ಕೊಟ್ಟಿವ್ರಿ ಸರ್, ಆಮೇಲೆ ಒಂದು ಡ್ರಿಪ್ನಾಗ ಕೊಟ್ಟಿವ್ರಿ. ಇದನ್ನಷ್ಟು ಫಾಲೋ ಅಪ್ ಮಾಡಿದ್ಮ್ಯಾಗ ರಿಕವರಿ ಆಯ್ತು ಅಂತ ಅವರ ಬಂದು ಹೇಳಿದ್ರಿ. ಅದಾದ್ಮೇಲೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ವಿ ರೀ. ಮತ್ತು ನಮಗೆ ಇಷ್ಟೆಲ್ಲ ಮಾಡಬೇಕಾದ್ರೂ ಒಂದು ಕಾರಣ ಏನಂದ್ರೆ ರೀ, ಪೋಲೆನ್ ಅಗ್ರೋ ಮಿನರಲ್ಸ್ ಅಂತ ಕಂಪ್ನಿ ಐತ್ರಿ ಸರ್. ಈಗ ಆ ಕಂಪ್ನಿ ಅವ್ರದ್ದು ಸಜೆಷನ್ ತಗೊಂಡು ನಾವು ಇಷ್ಟೆಲ್ಲ ಮಾಡಿದ್ರಿ ಸರ್. ಮಾಡಿರಿ. ಅವ್ರ ಮಾರ್ಗದರ್ಶನದಾಗ ನೀವು ಏನ್ ಬೇಕು ಅನ್ನೋದು ನೀವು ಅವ್ರಿಗೆ ಹೇಳಿದ್ಮ್ಯಾಗ ಅವ್ರು ಅದನ್ನ ಸ್ಟಾರ್ಟ್ ಮಾಡಿದ್ರಿ ಸರ್. ಓಕೆ ಸರ್. ಓಕೆ ಸರ್. ಆಮೇಲೆ ಇನ್ನೊಂದು ಸರ್, ನೀವು ಒಂದಿಷ್ಟು ಕಂಪ್ನಿ ಪೋಲೆನ್ ಕಂಪ್ನಿ ಹೇಳಿದ್ರಲ್ಲ ಸರ್, ಆ ಕಂಪ್ನಿ ನಿಮ್ಮ ಕಡೆ ಏನು ಬ್ರ್ಯಾಂಡ್ ಕಾಣ್ತಾವನ್ರಿ ಇಲ್ಲಿ ನೋಡಕ್ಕೆ? ಅದಾವ್ರಿ ಸರ್. ಅದಾವ್ರಿ, ತೋರಿಸ್ರಲ್ಲ ಸರ್ ಅವ್ನು ನೋಡೋಣ. ಹಾಂ ಸರ್. ಅಣ್ಣ, ನೀವೀಗ ಪೋಲೆನ್ ಕಂಪ್ನಿ ಸಜೆಷನ್ದಾಗ ನೀವು ಅವ್ರಿಗೆ ಟಾನಿಕ್ಸ್ ಅತ್ತಿ ಎಲ್ಲ ಕೊಟ್ರಿ ನೀವು. ಅದರಿಂದ ಅವ್ರಿಗೆ ಏನೈತಿ ಪ್ರತಿ ಹಂತದಾಗೂ ಅವ್ರಿಗೆ ಇಂಪ್ರೂವ್ಮೆಂಟ್ ಆಯಿತು. ಅವಾಗ ನೀವು ಯಾವ ರೀತಿ ಕಂಟೆಂಟ್ಸ್ಗಳು ಇರ್ಬೋದು, ಆಮೇಲೆ ಕೊಟ್ಟಂಥ ಒಂದು ಟಾನಿಕ್ಸ್ ಆಗಿರ್ಬೋದು, ಯಾವ್ಯಾವ ಸರ್ ಅವು ಅವನ್ನ ಹೆಂಗೆ ಕೊಟ್ಟಿದ್ರಿ ಸರ್ ಹೇಳ್ರಿ ನೋಡೋಣ ಸ್ವಲ್ಪ. ಸರ್ ಈಗ ಇಲ್ಲದ ನೋಡ್ರಿ ಪ್ರಾಡಕ್ಟ್ಸ್ ಎಲ್ಲ. ಯಾವ ಥರ? ಇದು ಐಡಾಲ್ ಅಂತ ಹೇಳ್ರಿ, ನ್ಯೂಟ್ರಿಪೋಲ್ BDF ರೀ, ಕ್ಲೀನ್ 20 ರೀ, ಗೋಬ್ರೋ PDI ರೀ ಸರ್. ಇವೆಲ್ಲ ಪ್ರಾಡಕ್ಟ್ ಅದಾರ ಸರ್ ಅವರು. ಹ್ಞೂ ಸರ್. ಈ ಪ್ರಾಡಕ್ಟ್ ನೀವು ಕೊಟ್ಟ ಮ್ಯಾಗ ಅವ್ರಿಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತ ಬಂದ್ರು ಅವ್ರು. ಅಂದ್ರೆ ಅವ್ರಿಗೆ ಏನು ಸರ, ನಾವು ಸ್ಟಾರ್ಟಿಂಗ್ದಾಗ ಅವರು ಏನು ಫುಲ್ ಬರ್ನಿಂಗ್ ಆಗೋ ಟೈಮ್ನಾಗ ನಿಮ್ಮ ವಿಶ್ವಾಸ ಮ್ಯಾಗ ಕೇಸಿಂದ ಅವ್ರು ಸ್ಟಾರ್ಟ್ ಮಾಡಿದ್ರು, ನಮಗೆ ಇಷ್ಟೆಲ್ಲ ಆತು ಅಂತ ರೈತರು ಹೇಳಿದ್ರು. ಅವಾಗ ನೀವು ಬಂದಾಗ ಇದೊಂದು ಚಾಲೆಂಜ್ ಆಗಿ ತೊಗೊಂಡು ಆಮೇಲೆ ಏನೈತಿ ಈ ರೀತಿ ಭಾಳ ಬೆಳೆ ಲೆವೆಲ್ನಾಗ ನೀವು ತಂದಿರಿ ಅಂದ್ರೆ ಓಕೆ, ಕಂಪ್ನಿ ಮ್ಯಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ಅಂತೇಳಿ ಇದು ನೀವು ರೈತರಿಗೇನು ರೆಫರ್ ಮಾಡಿದ್ರಿ. ಅದ್ರ ಪ್ರಕಾರ ನೀವು ಬಾಳೆನೂ ಬೆಳೆಸಿದ್ರಿ. ಓಕೆ ಸರ್. ನಾವು ಯಾಕಂದ್ರೆ ಈ ರೀತಿ ಪೈಲಾದ ಒಂದು ಕ್ಲಿಪ್ ನಾವು ನೋಡಿದಾಗ ಈ ರೀತಿ ಬೆಳೆದಾರ ಅಂತ ಹೇಳಿ ನಮಗ ಒಂದು ಆಗದಾಗ್ಬಿಟ್ಟತ್ರಿ. ಇದು ಹೇಳ್ಬೇಕಂದ್ರೆ ನಾವು ರಗಡ ಪ್ಲಾಟ್ಗಳು ನೋಡಿವಿ, ಖರೆ ಈ ರೀತಿ ಬಾಳೆ ಬೆಳೆದಾರ ಅಂದ್ರೆ ಒಳ್ಳೆ ಸರ್. ನಂದು 3 ವರ್ಷ ಸರ್ವಿಸ್ ಒಳಗರೆ ನಾನು ಫಸ್ಟ್ ಟೈಮ್ ಇಂಥ ಪ್ಲಾಟ್ ನೋಡಿದ್ರಿ. ವಾಪಸ್ ಇಷ್ಟು ರಿಕವರಿ ಮಾಡಿದ್ದು ಬೆಸ್ಟ್ ಸರ್. ನಾನು ಈ ಪ್ಲಾಟಿಗೆ ಅವಾಗ ಸ್ಟಾರ್ಟಿಂಗ್ ಬಂದಿದ್ದೀರಿ ಸರ್, ಪೂರಾ ಪ್ಲಾಟ್ ಹೋದಂಗರಿ ಇದ್ರಿ. ಆಕ್ಚುಲಿ ಅವ್ರ ರೈತರ ಐತ್ರಲ್ರಿ, ಇವ್ರು ಮಾಡ್ಕೊಂಡವ್ರಿ, ಏನ್ ಮಾತಾಡತ್ತಾರಲ್ರಿ, ಇವ್ರು ಮಾಡ್ಕೊಂಡವ್ರಿ ಸರ್. ಇವ್ರು ಮಾಲಕರ ಅದಾರ ಇನ್ನೊಬ್ರಿ, ಅವ್ರ ಅನಿವಾರ್ಯ ಕಾರಣದಿಂದ ಬಂದಿಲ್ರಿ ಇಲ್ಲಿ. ಅವ್ರು ಮಾಡ್ಕೊಂಡು ಅವ್ರ ಮಾಲಕರು ಏನಂದ್ರಿ, ಒಂದ್ಸರಿ ಅಂಗಡಿ ಬಂದಿದ್ರಿ, ನಾವೆಲ್ಲ ಬಂದ್ವಿ ಔಷಧ ಕೊಟ್ಟಾಗ. ತಮ್ಮ ನಾನು ಬಾಳಿ ತೆಗಿಬೇಕ ನಾವ್ ಇದ್ನಿ. ನಾ ಮೊದಲು ಯಾವಾಗಿದ್ರು ಜವಾರಿ ಬಾಳಿ ಹೆಚ್ಚಿ ಪೂಜೆ ಮಾಡಿ ಕಡ್ದಾವ. ಇವಾಗ ರೈತರು ಏನಂದ್ರ ನಾನು ಅಂಗಡಿಯಾಗ ಕೂತಾಗ್ರಿ, ಇಲ್ರಿ ನಾನು ಯಾವಾಗಿದ್ರು ಬಾಳಿ ಪೂಜೆ ಮಾಡಿ ತೆಗ್ದನಿ, ನನಗ ಅದನ್ನ ಎಷ್ಟು ಖರ್ಚಾದ್ರೂ ಪರವಾಗಿಲ್ರಿ, ಆದ್ರ ಬಾಳಿ ಪೂಜೆ ಮಾಡಿ ತೆಗಿಬೇಕು ಅನ್ನೋದು ಹಠ ಐತ್ರಿ ನನಗ. ಅವ್ರ ಹಠನೂ ಇದಕ್ಕೆಲ್ಲ ಕಾರಣ ರೀ ಸರ್. ಯಾಕಂದ್ರೆ ನಾವು ಕೊಡ್ತೀವಂದ್ರೆ ನಮ್ಮ ಅಷ್ಟ ಮ್ಯಾಗ ಆಗಂಗಿಲ್ರಿ, ಅವ್ರ ಪ್ರಯತ್ನ ಐತ್ರಿ ಅದ್ರಾಗ್ರಿ. ಅವ್ರು ಎಫರ್ಟ್ ಹಾಕ್ಯಾರಿ ಸರ್. ಮತ್ ಇನ್ನೊಂದ್ ಏನಂದ್ರ ರೀ, ಇದಕ್ಕೆಲ್ಲ ಗೈಡೆನ್ಸ್ ಮಾಡಿದವರು ಪೋಲೆನ್ ಕಂಪ್ನಿ ಅವರೊಬ್ರು ಅದಾರ್ರಿ, ಅವ್ರನ್ನೂ ಭೇಟಿ ಮಾಡಿಸ್ತಾನ್ರಿ ಸರ್ ನಾನು. ಸರ್ ಬಂದಾರೇನ್ರಿ ಅವ್ರು ಇವತ್ತೇನ? ಬಂದಾರಿ ಸರ್. ಸರ್ ಬರ್ಲೆ ಮತ್ತೆ ಅವ್ರನ್ನೂ ಸ್ವಲ್ಪ ನಾವು ಪರಿಚಯ ಮಾಡಿಸ್ರಲ್ಲ. ಆಯ್ತಾಡ್ರಿ ಸರ್ ಬರ್ರಿ. ಅನ್ನಾರ ಈಗ ನೀವು ಈ ರೈತರ ಚಾಲೆಂಜ್ ತಗೊಂಡು ನೀವು ಒಂದು ಸಜೆಷನ್ದಾಗ ಈ ರೀತಿ ಗ್ರೋತ್ ತಗೊಂಡು ಬೆಳೆಸಿರಿ, ಆಮೇಲೆ ನೀವು ಪೋಲೆನ್ ಕಂಪ್ನಿ ಹೇಳಿದ್ರಿ, ಈಗ ನಿಮ್ಮ ಸರ್ ನಮ್ಗೆ ಪರಿಚಯ ಮಾಡಿಕೊಡ್ರಲ್ಲ ಈಗ. ಬರ್ರಿ ಸರ್. ಓಕೆ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಗೆ ಈ ಪ್ಲಾಟೇ ಬಂದ ಮ್ಯಾಗ ಈ ರೀತಿ ಬೆಳೆ ನೋಡಂತಲೇ ಒಂಥರ ಏನೋ ಚಮತ್ಕಾರ ಅನ್ಸೈತ್ರಿ ನಮ್ಗೆ. ನೀವು ಈ ರೀತಿ ಒಂದು ಪೂರಾ ಬರ್ನ್ ಆಗುವಂಥದ್ದು ಒಂದು ಬಾಳಿಗಡಿನ ಈ ರೀತಿ ಬರುವಂಗ ಮಾಡಿರಲ್ಲ, ಇದಕ್ಕೆ ಏನೇನು ನಿಮ್ದು ಕಂಪ್ನಿಯಿಂದ ಏನೇನು ಹೇಳಿರಿ ಸರ ಸಜೆಷನ್ನ, ಆಮೇಲೆ ಪ್ಲಸ್ ರೈತಗೆ, ಆಮೇಲೆ ನಿಮ್ಮ ಡೀಲರ್ ಮ್ಯಾಗ ಹೇಳಿದ್ರಿ, ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಒಂಥರ ಏನೋ ವಂಡರ್ ಅನ್ಸೈತೆ ಸರ್. ಅದಕ್ಕೆ ನಿಮ್ಮ ಕಂಪ್ನಿ ಬಗ್ಗೆ ಹೇಳ್ರಿ, ಫಸ್ಟ್ ನಿಮ್ದು ಪರಿಚಯ ಮಾಡ್ಕೊಡಿ ಸರ್ ನಮ್ಗೆ. ನಮಸ್ತೆ, ನನ್ನ ಹೆಸರು ಪವನ್ ಶಿರಗುಪ್ಪಿ, ಕೃಷಿ ಪದವೀಧರರು. ನಾ ಪೋಲೆನ್ ಅಗ್ರೋ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಲ್ಹಾಪುರ್, ಈ ಕಂಪ್ನಿ ಒಳಗೆ ನಾ 8ನೇ ವರ್ಷ ಕೆಲಸ ಮಾಡತ್ತೀನಿ. ಓಕೆ ಸರ್. ಸರ್ ಈಗ ನಾವು ಈ ಪ್ಲಾಟ್ ನೋಡಂತಲೇ ನಮ್ಗೆ ಅನಿಸ್ತ್ರಿ ಏನೋಪ್ಪ ಒಂದು ಜಾದು, ಏನೋ ಚಮತ್ಕಾರ ಮಾಡ್ಯಾರಪ್ಪ ಅನ್ನೋ ಲೆವೆಲ್ದಾಗ ಗೊಣಿ ಬಿಟ್ಟದ ಸರ್ ಇದು. ಆಮೇಲೆ ಒಂದು ಗೊಣಿ ಒಳಗೆ 40ರಿಂದ 50 kg ಇರೋಂಥ ಸೈಜ್ ಐತೆ ಸರ್ ಇದು. ಅದಕ್ಕೆ ನೀವು ಯಾವ ರೀತಿ ಸರ್, ನೀವು ಫಸ್ಟ್ ಟೈಮ್ ಬಂದಾಗ ಈ ಪ್ಲಾಟ್ ನೋಡಿ ಆಮೇಲೆ ಏನೇನು ಮಾಡಬೇಕು ಅಂತೇಳಿ ನಿಮಗೆ ಏನು ಅನಿಸ್ತಾರೆ? ಮುಂಚೆ ನಾವು ಡೀಲರ್ ಅವ್ರು ನಮ್ಗೆ ಕರ್ಸಿದ್ರಿ. ಓಕೆ ಸರ್. ವೀರಭದ್ರೇಶ್ವರ ಅಗ್ರೋ ಶಿರೋಳದವ್ರು ನಮ್ಗೆ ಕರ್ಸಿದ್ರು. ಕರ್ಸಿ ಸರ್ ಹಿಂಗೆ ಒಂದು ಪ್ಲಾಟ್ ಐತ್ರಿ, ಸ್ವಲ್ಪ ಭಾಳ ಪ್ರಾಬ್ಲಮ್ದಾಗೈತಿ, ವಿಸಿಟ್ ಮಾಡೋದಕ್ಕೆ ನೀವು ಕಂಟಿನ್ಯೂ ಡೋಸೇಜ್ ಕೊಟ್ರಿ ಅಂತ ಹೇಳಿದ್ರು. ನಾವು ಬಂದು ಪ್ಲಾಟ್ ನೋಡಿದ್ವಿ. ನೋಡಿದ ತಕ್ಷಣ ಮುಂಚೆ ಅವ್ರು ಬೇರೆದವ್ರು ಸಜೆಷನ್ ಕೊಟ್ಟಿದ್ರು. ಅವ್ರು ಕೊಟ್ಟಿದ ಪ್ರಕಾರ ಗಿಡದೊಳಗೆ ಸ್ಟ್ರೆಸ್ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಈ ಗಿಡದ ಅಥವಾ ಇದ್ರದ್ದೇನು ಫಿಸಿಯಾಲಜಿ ಗ್ರೋತಿಗೆ ಏನು ಸಂಬಂಧಿಸಿದಂಥ ಹಾರ್ಮೋನಿಕಲ್ ಬ್ಯಾಲೆನ್ಸ್ ಭಾಳ ಚೇಂಜಸ್ ಇತ್ತು. ಸೊ ಅದ್ರ ಸಲುವಾಗಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಚಾಲೆಂಜ್ ಇತ್ತು, ಪ್ಲಸ್ ಭಾಳ ಡಿಫಿಕಲ್ಟ್ನೂ ಇತ್ತು ಇದ್ರೊಳಗೆ. ಬರೀ ಒಂದು ಔಷಧ ಕೊಟ್ಟ ತಕ್ಷಣ ಇದೇನು ಚೇಂಜ್ ಆಗುವಂಥದ್ದು ಸಿಚುವೇಶನ್ ಆಗಿದ್ದಿಲ್ಲ, ಭಾಳ ಕ್ರಿಟಿಕಲ್ದಾಗಿತ್ತು. ಸೊ ಆಗ ಸ್ಟಾರ್ಟಿಂಗ್ ನಾ ಒಂದು ಡ್ರಂಚಿಂಗ್ ಕೊಟ್ಟಿನಿ. ಡ್ರಂಚಿಂಗ್ ಕೊಟ್ಟ ಮೇಲೆ ನನಗೆ ಸ್ವಲ್ಪ ರೀತಿ ಚೇಂಜಸ್ ಕಾಣಿಸಾಕೈತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಡ್ರಂಚಿಂಗ್ ಕೊಟ್ಟ ಮೇಲೆ ಮೊದಲು ಬೇರ್ ಬೆಳವಣಿಗೆ ಬಂತು. ಬೇರ್ ಬೆಳವಣಿಗೆ ಬಂದ ತಕ್ಷಣ ನಾ ಆಮೇಲೆ ಏನು ಅಬ್ಸರ್ವ್ ಮಾಡಿದ್ದಂದ್ರೆ
ಅದ್ರೊಳಗಿನ ಸುಳಿ ಹಿರಿದು ಬರಾಕೈತಿ. ಅಂದ್ರೆ ಸುಳಿ ಬೆಳವಣಿಗೆ ಆತಂದ್ರೆ ಗಿಡ ಬೆಳಿತೈತಿ. ಓಕೆ ಸುಳಿ ಮೊದಲು ಬೇರ್ ಬೆಳಿಬೇಕು, ಆಮೇಲೆ ಸುಳಿ ಬೆಳಿಬೇಕು. ಸುಳಿ ಬೆಳೆದ್ರೆ ಆಬ್ವಿಯಸ್ಲಿ ಗಿಡದ ಬೆಳವಣಿಗೆ ನಾವು ಬಂದೇ ಬರ್ತೈತಿ. ಓಕೆ ಸರ್. ಸರ್ ಈಗ ನಾವು ಈ ರೀತಿ ಬಂದಂಥ ಬೆಳೆ ನೋಡ್ಕೇಸಿಂದ ಅವ್ರ ಅಣ್ಣಾರು ಹೇಳಿದ್ರು, ಪೋಲ್ಯಾಂಡ್ ಕಂಪ್ನಿಯಿಂದ ನಾವು ಸಜೆಷನ್ ಮಾಡಿ ಈ ಥರ ಬೆಳೆದಿವಿ ಅಂತ ಹೇಳಿದ್ರು. ಸರ್ ನಾವೀಗ ಆಲ್ಮೋಸ್ಟ್ ನಾವು ಬಾಗಲಕೋಟೆ ಡಿಸ್ಟಿಕ್ನಾಗ ಮುಧೋಳ, ಮಾಲಿಪುರ, ಜಮಖಂಡಿ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿವ್ರಿ ನಾವು. ಒಂದಿಷ್ಟು ರೈತರು ಹೇಳ್ತಾರೆ ನಮಗೆ ಈ ರೀತಿ ಪೂರ ಬರ್ನ್ ಆದಂಥದ್ದು ಒಂದು ಬಾಳಿನ ಈ ರೀತಿ ಚಾಲೆಂಜ್ ಆಗಿ ತೊಗೊಂಡ ಬೆಳೆಸ್ಕೊಟ್ಟಾರಪ್ಪ ಅಂತೇಳಿ ನಮ್ಮ ರೈತರು ಯಾರು ನಮ್ಮನ್ನು ಕೇಳ್ತಾರೆ. ಅವಾಗ ನಾವು ಅಂಥ ರೈತರನ್ನ ನಿಮ್ಮ ಕಡೆ ಸಜೆಷನ್ ಮಾಡ್ತೀವಿ ಸರ್. ಅಂಥವ್ರು ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗುವಂಥ ಬಾಳಿ ಆಗಿರ್ಬೋದು ಒಂದು ಸಜೆಷನ್ ನೀವು ಕೊಡ್ತೀರಿ ಸರ್ ನಮಗೆ? ಕೊಡ್ತೀವಿ ಸರ್. ಅದಕ್ಕೆ ಓಕೆ ಮಾಡ್ತಿರಲ್ಲ? ಮಾಡ್ತೀವಿ ನಾವು ಸರ್. ನಿಮ್ಮ ಭರವಸೆ ಮ್ಯಾಗ ನಮ್ಮ ರೈತರು ಬಂದಂಥವ್ರು ನಮ್ಗೆ ಯಾರೋ ಸಜೆಷನ್ ಇತ್ತು ಸರ್. ಆಮೇಲೆ ಏನು ಮಾಡಿ ಸರ್, ಇನ್ನೊಂದು ನೀವು ನಮ್ಮ ಬಂದಂಥ ರೈತರಿಗೆ ಯಾವ ರೀತಿ ನೀವು ಅವ್ರಿಗೆ ಕನ್ಸರ್ನ್ ಮಾಡ್ತೀರಿ ಸರ್? ನಾವೀಗ ಸರ್ ಯಾವುದೋ ಒಂದು ಫಾರ್ಮರ್ ನಿಮ್ಗೆ ಕಾಲ್ ಮಾಡಿ ಕೇಳಿದ್ರು. ಓಕೆ. ಈಗ ನೀವು ಕಾಲ್ ಮಾಡಿದ ತಕ್ಷಣ ನೀವು ನಮಗೆ ಕಾಲ್ ಮಾಡಿ ಹೇಳ್ತೀರಿ ಸರ್, ಇಂಥ ರೈತರು ನಮಗೆ ಕೇಳಿದಾರ, ಓಕೆ ಸರ್, ನೀವು ಕಾಲ್ ಮಾಡಿ ಅಂತ ಹೇಳ್ತೀರಿ. ನಾವು ಬರೀ ಕಾಲ್ದಾಗ ಕುಂತ ಮಾತಾಡೋದಷ್ಟೇ ಅಲ್ದ, ಓಕೆ ನಾವು ಡೈರೆಕ್ಟ್ ಪ್ಲಾಟಿಗೆ ಹೋಗಿ ವಿಸಿಟ್ ಮಾಡ್ತೀವಿ. ಓಕೆ ಪೈಲೆ ಪ್ಲಾಟ್ ನೋಡಿದಾಗ ನಮಗೆ ಗೊತ್ತಾಗತ್ತೆ ಇಲ್ಲಿ ನೆಲ ಹೆಂಗೈತಿ, ನೀರ್ ಹೆಂಗೈತಿ, ವಾತಾವರಣ ಸಪೋರ್ಟ್ ಮಾಡ್ತೈತೋ ಇಲ್ಲೋ, ನಾವ್ ಯಾವ ಔಷಧ ಕೊಡಬೇಕು, ಯಾವ ಕೆಮಿಕಲ್ ಕೊಡಬೇಕು ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತೈತಿ. ಸೊ ನಾವು ಸಂಪೂರ್ಣವಾಗಿ ಫೀಲ್ಡ್ ಮಾಡ್ತೀವಿ. ಅಂದ್ರೆ ಕ್ಷೇತ್ರ ಭೇಟಿ ಮಾಡಿ ಆಮೇಲೆ ನಾವು ಅವ್ರಿಗೆ ಮುಂದಿನ ಔಷಧ ಏನ್ ಬೇಕು ಏನಿಲ್ಲ ಪೂರ್ತಿ ಇಳುವರಿ ಬಂದ್ ಪೂರ್ತಿ ಬೆಳೆ ಕಟಾವ್ ಆಗುತ್ತಾನ ನಾವು ಅವ್ರ ಜೊತೆ ನಿಂತು ಸಪೋರ್ಟ್ ಮಾಡ್ತೀವಿ. ಓಕೆ ಸರ್, ಇಷ್ಟು ಭರವಸೆ ಕೊಟ್ರೆ ಸರ್ ನಮ್ಮ ಕಡೆ ಇರ್ತಕ್ಕಂಥ ರೈತರಿಗೂ ನಾವು ನಿಮ್ಮ ಕಂಪ್ನಿ ಬಗ್ಗೆ ನಾವು ಹೇಳ್ತೀವಿ ಸರ್. ಇಲ್ಲೊಬ್ರು ಸರ್ ಅದಾರ ಕೃಷಿ ಅಧಿಕಾರಿಗಳು ಈ ರೀತಿ ಸಜೆಷನ್ ಕೊಡ್ತಾರೆ ಅಂತೇಳಿ ನಾವೊಂದು ಮಾರ್ಗದರ್ಶನದಾಗ ನಿಮ್ಮ ಕಡೆ ಬರ್ತೀವಿ ಸರ್. ನಾವು ಹೇಳಿ ಸರ್, ಪೂರ್ತಿ ಕರ್ನಾಟಕ ತುಂಬಾ ನಮ್ ಸರ್ವಿಸ್ ಐತ್ರಿ. ಓಕೆ, ನಾ ಬಾಗಲಕೋಟೆ ಡಿಸ್ಟಿಕ್ ದಾಗ ನಾ ಒಬ್ಬದಿನಿ. ಹಂಗ ಪ್ರತಿಯೊಂದು ಡಿಸ್ಟಿಕ್ಗೂ ಪ್ರತಿಯೊಂದು ತಾಲೂಕಿಗೂ ಒಬ್ಬೊಬ್ರು ನಮ್ಮ ಅಧಿಕಾರಿಗಳು ಅದಾರ. ಓಕೆ, ನಾ ಬರ್ಲಿ ಅಂದ್ರೂ ಕಡೆಗೆ ಅವ್ರನ್ನಾದ್ರು ಕಳಿಸ್ತೀವಿ. ಸಂಪೂರ್ಣವಾಗಿ ನಾವು ರೈತರಿಗೆ ಸಪೋರ್ಟ್ ಮಾಡಕ್ ತಯಾರದೀವಿ. ನಮಸ್ಕಾರ. ಓಕೆ ಸರ್. ಓಕೆ ಅಣ್ಣ, ನಿಮ್ಮ ಹೆಸರು ಏನ್ರಿ? ಅಮರ್ ಚಿಂಚಲಿ. ಏನ್ರಿ? ಅಮರ್ ಚಿಂಚಲಿ. ಅಮರ್ ಚಿಂಚಲಿ. ನೀವು ಇಲ್ಲಿ ಆಜು ಪ್ಲಾಟ್ ಆಜು ಸಾಯಿ ಹೊಲ್ದವ್ರು ಅಂತಂಬ ಪಡಾದಿ. ನಿಮ್ಮ ಅಂತಂಬರದ ಪಡಾದಿ. ಓಕೆ ಸರ್, ಈಗ ನೀವು ಪ್ಲಾಟ್ ಈಗ ನೋಡತ್ತಿರಲ್ಲ, ಈಗ ಇದ್ರ 2 ತಿಂಗಳ ಮುಂಚೆ ಅಂತ ನಮ್ಗೆ ಹೇಳಿದ್ರೆ ನಿಮಗೆ ಹೆಂಗ ಅನಿಸ್ತಾರ? 2 ತಿಂಗಳಕ್ಕಿಂತ 6 ತಿಂಗಳ ಮುಂಚೆ ಈ ಪ್ರವೀಣ ನಾವು ಬಂದು ನೋಡೋಕ್ಕಿಂತ ಮೊದಲು ಪ್ಲಾಟ್ ನೋಡಿನ್ರಿ ನಾ. ಇದನ್ನ ಇದು ಭಾಳ ವೇಸ್ಟ್ ಆಗಿತ್ತು. ಅತ್ತಿಂದ ಈಗ ಇದು ಭಾಳ ಚೇಂಜ್ ಆಗಿತ್ತು. ನಾನು ಬಂದು ಈಗ ನೋಡಕತ್ತಿದ್ದದು, ಈಗ ಇದು ಬನ್ನಿ ಹೋಗಿದ್ದ ಬೇರೆ. ಇದ್ರ ಮೇಲೆ ನಾ 6 ಎಕರೆ ಬಾಳಿ ಹೆಚ್ಚಿನ್ರಿ. ಅದನ್ನು ಪೋಲ್ಯಾಂಡ್ ಕಂಪ್ನಿದ ವರ್ಕ್ ಮಾಡ್ತಾನೆ, ಪ್ರದೀಪನ ಮಾಡ್ತಾನೆ. ನೋಡ್ಕೊಂಡ ನೀವು ಮಾಡಿದ್ರಿ? ನಾನು 6 ಎಕರೆ ಹೆಚ್ಚಿನ್ರಿ. ಮತ್ತೆ 2 ತಿಂಗಳ ಫುಲ್ ಒಣಗಾಕತ್ತಿತ್ತು ಅಂತಾರಲ್ಲ, ಅವಾಗಿ ನೋಡ್ರಿ ಹೆಂಗ ಅನಿಸ್ತೀವಿ? ಇಲ್ಲ ಅವಾಗ ನಾವು ಇದನ್ನ ಬಾಳಿ ಊಟ ಹೊಡೆದ ತೆಗಿದಕತ್ತಿತ್ತು ಮಾಡಿದ್ವಿ. ನಾವು ತೆಗೆದ ಬಿಡು ಲೆಕ್ಕಕ್ಕಿದ್ದೀವಿ ನಾವು. ತೆಗಿ ಲೆಕ್ಕಕ್ಕನ ಇರ್ತದೆ ಹಂಗಿತ್ತು. ಇದನ್ನ ನೋಡಿ ಬಾಳಿ ಹಚ್ಚೋದು ಅಲ್ಲಿ ಅನ್ಸಿತ್ತು. ಈಗ ಇದನ್ನ ಬಂದಿದ್ ನೋಡಿ ಮತ್ತೆ ಬಾಳಿ ಹಚ್ಬೇಕು ಅನ್ಸಿತ್ತು. ಈಗ ಹಚ್ಚಿದ್ವಿ 3 ಎಕರೆ, ಇನ್ನೂ 3 ಎಕರೆ ಹಚ್ಚೋದ್ವಿ ಮತ್ತೆ. ಈಗ ಅವ್ರ ಸರ್ ಕಡೆ ಸಜೆಷನ್ ತಗೊಂಡು ಈಗ 7,000 ಆಗಿದೆ. 7,500 ಆಗಿದೆ. 7,500 ಪ್ಲಾಂಟೇಶನ್ ಮಾಡಿ ಇನ್ನೂ ಒಂದು 3,800 ಮಣ ಹೋದಿನ್ರಿ. ಇದು ನೆಕ್ಸ್ಟ್ ಇದು ತಿಂಗಳದಾಗ ಮಾಡ್ತೇನೆ. ಹೌದ್ರಿ? ಹಂಗಾರೆ ನೀವು ಇದು ಪೋಲ್ಯಾಂಡ್ ಕಂಪ್ನಿದ ಇಲ್ಲ ಕರೆಕ್ಟ್ ರಿಸಲ್ಟ್ ಐತಿ. ನನ್ನ ಪಡ್ಕೊಳ್ಳಂತೂ ನೋಡುದು ಬೇಡ. ಇದು ಹಾಳಾಗಿದ್ ನೋಡಿದ್ ಲೆಕ್ಕ ನೋಡ್ರಿ ಇದು ಭಾಳ ಚಲೋ ಯೂಸ್ ಕಂಪ್ನಿ. ಇಲ್ಲಿ ಎಲ್ಲ ಫಸ್ಟಿಗೆ ಬೇರೆದವ್ರು ಕೊಟ್ಟು ಹೋಗಿದ್ ನಾವು ಅದು ಗೊತ್ತೈತಿ ನಮ್ಗೆ ಯಾವ್ದು ಕೊಟ್ರಿ ಯಾವ ಕಂಪ್ನಿ ಕೊಟ್ರಿ ಎಲ್ಲ ಮುಗಿದೈತಿ. ಅದು ಇವ್ ಮಾಡಿದ್ಲ ಇದು ರಿಸಲ್ಟ್ ಭಾಳ ಚಲೋ ಐತಿ. ಚಲೋ ಬಂದೈತಲ್ಲ? ಯಾವ್ದು ಬೇಕಾದ ಚೆಕ್ ಮಾಡ್ತಾರೆ. ನಮ್ಗೊಂದು ಭರವಸೆ ಇಲ್ಲ ಯಾವ್ದು ಮತ್ತೆ ಇನ್ನೊಂದು ಹೇಳ್ತೀನಿ. ಯಾವ್ದು ಇವ್ನ್ ಬಿಟ್ಟು ಡಿಫ್ರೆಂಟ್ ಆಗಿ ಚಾಲೆಂಜ್ ತಗೊಳ್ಳೋದ ನಮ್ದು ಇನ್ನೊಂದು ಪ್ಲಾಟ್ ಐತಿ. ಅದನ್ನೊಂದು ಬಂದು ಯಾವ್ದು ಮಾಡ್ತೀನಿ ಯಾವ ಕಂಪ್ನಿ ಅದು ಮಾಡ್ಲಿ, ಇವನ್ ಬಿಟ್ಟು ಮಾಡೋದು. ನಾ ಅದು ಎಂಜಿಗೆ ಅಟ್ ನಂಬಿಕೆ ಐತಿ ಅದು ಇಷ್ಟ. ಆಮೇಲೆ ಇನ್ನೊಂದ್ರಿ, ಈಗ ನಮ್ಮ ಬಸವಣ್ಣಾರ್ದಾರಲ್ರಿ ವೀರಭದ್ರೇಶ್ವರ ಫರ್ಟಿಲೈಸರ್ ನಿಮ್ ಹೋಗಂದ್ಲಿ ಹೆಂಗ್ ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಾರೆ? ಎಲ್ಲ ಸಿಗ್ತದೆ. ಏನ್ ತೇಲ್ತಾವೆ ಇರ್ಲಿಕ್ಕೂ ಒಂದ್ ದಿವಸ ಬಿಟ್ಟು ತರಿಸ್ಕೊಡ್ತೀವಿ. ತರಿಸ್ಕೊಡ್ತಾರೆ ಅದೇನ್ ಯಾವ್ದು ಕಡೆ ಅಂದ್ರೆ ನೀವು ಈಗ ಅವ್ರ ಭರವಸೆ ಮ್ಯಾಗ ನೀವೇನಂತಿ ಯಾವ ಟೈಮ್ ಡ್ರೆಂಚಿಂಗ್ ಮಾಡ್ಬೇಕು ಬೇಕಾದ ನಾವು ಪೋಲ್ಯಾಂಡ್ ಕಂಪ್ನಿ ನಾವು ಸಜೆಷನ್ ಮಾಡ್ಕೋಬಹುದು ಸರ್. ಮತ್ತೆ ಉಳ್ಕಿದ ಕಂಪ್ನಿ ಹೋಗುತ್ತೆ ಇದನ್ನ ನನ್ನ ಕಂಪ್ನಿದ ಯೂಸ್ ಮಾಡೋದಿಲ್ಲ. ಅದಕ್ಕಿಂತ ಅವ್ರ ಕಂಪ್ನಿಗಿಂತ ಮತ್ತೊಂದು ಚಲೋ ಇದ್ದು ರಿಸಲ್ಟ್ ಇದ್ದಿದ್ದು ನಮಗೆ ತೆಗೆದುಕೊಟ್ಟು ಅವ್ರ ಕಂಪ್ನಿ ಎಲ್ಲ ಔಷಧಗಳು ನಮ್ಗೆ ಯೂಸ್ ಮಾಡೋದು ಕೊಟ್ಟರು. ಎಲ್ಲಿ ಮಟ್ಟ ಆಯ್ತು ನಾ ಗ್ಯಾರಂಟಿ ಇದೀವಿ. ಎಸ್ ಸರ್. ಹಂಗಾರ ನಾವೇನತಿ ಈ ರೀತಿ ಒಂದು ಪಡ ನೋಡಿದ್ರು ಬ್ಯಾರೆದವ್ರ 10,000ಗೆ ಒಂದು ಒಳ್ಳೆ ಗ್ರೋತ್ ಬರ್ತತಿ ಅಂತ ಹೇಳ್ಬೋದು. ಕರೆಕ್ಟ್ 100%. ನೀವು ಈಗ ನೋಡಾಕ್ತಿದ್ ಪಡ ಇದನ್ನ ನಾವು ಭಾಳ ಸಣ್ಣ ಇದ್ದಾಗಿಂದ ನೋಡ್ಕೋದ್ರೆ ನಮಗೆ ವಿಚಿತ್ರ ಆಗೈತಿ. ನಮಗೂ ವಿಚಿತ್ರ ಆಗೈತಿ. ಆ ರೇಂಜಿಗೆ ರೆಡಿ ಮಾಡಿ ಕೊಟ್ಟದ. ಅಂದ್ರೆ ಈಗೆಲ್ಲ ಪೂರಾ ಟೈಮ್ನಾಗ ಏನಪ್ಪ ಲ್ಯಾಬ್ಸ್ ತೆಗಿಯೋ ಟೈಮ್ನಾಗ ಬಂದಿದ್ರೆ ಗ್ರೋತ್ ಮಾಡ್ತಾರೆ. ಚಾಲೆಂಜ್ ಅಂತ ಚಾಲೆಂಜ್, ಭಯಂಕರ ಚಾಲೆಂಜ್ ಇದು. ಅನ್ನಾರ ಈಗ ಇದು ಬಾಳಿ ಸಣ್ಣ ಬಾಳಿ ಐತಲ್ಲ ಸರ್, ಇದು ಏನ್ರಿದೆ ಸರ್? ಇದನ್ನು ಬಾಳಿ ಈಗ ಹಚ್ಚಿದ್ರು. ಇದನ್ನ ಈಗ ಅದು 85ರಿಂದ 90 ನಿಮಿಷದ ಬಾಳಿ ಐತ್ರಿ ಸರ್. ಇದು 90 ಐತೇನ್ರಿ? ಈಗ ಹಚ್ಚ ಕಡೆ ಒಂದು ಪ್ಲಾಟ್ ಇದು ಮಾಡಿದ್ರು ಸರ್. ಆ ಪ್ಲಾಟ್ ಗುರುತು ಚಲೋ ಗಿಡ ಚಲೋ ಆಗಲ್ಲ ಸರ್. ಇದನ್ನು ಹಚ್ಚುನು ಸಲ ಅಂತೇಳಿ ಹಚ್ಕೊಂಡ್ರಿ ಸರ್. ಇದು ಯಾರು ಬೇರೆದವ್ರದನ್ರಿ ಸರ್? ಅವ್ರದ್ದು ಅಂತಂಬ್ರ ಸರ್. ಇದು ಮತ್ ನೀವು 1.5 ಎಕರೆ ಬೇರೆ ಬೇರೆದವ್ರು ಸರ್. 1.5 ಎಕರೆ ಅವ್ರದ್ದು ಅಂತಂಬ್ರದ್ರಿ. ಇದನ್ನು ಬಾಳಿ ಹಚ್ಚುನ್ ಅಂತೇಳಿ ನಾನು ಸಜೆಷನ್ ಇದು ಮಾಡ್ರಿ ಅವ್ರಿಗೆ ಮಾಡ್ಕೊಂಡ್ರಿ ಇದನ್ನು. ಹ್ಞೂ ಸರ್. ಓಕೆ ಸರ್. ಇದನ್ನ ಹಚ್ಕೊಂಡಿರಿ ಸರ್ ನಾವು. ಇದು ಒಳ್ಳೆ ರೀತಿ ಬಂದ ಸರ್ ಗ್ರೋತ್. ಹಾಂ ಸರ್. ಎಷ್ಟು 85-90 ದಿವಸ ಆಗೈತೆ? 90 ದಿವಸದ ಆಯ್ತು ನೋಡಿ ಸರ್. ಈಗ ಒಟ್ಟ ಚಲೋ ಮಾಡೈತ್ರಿ ಬಾಳಿ.
ಚಲೋ ಬಂದತ್ತಲ್ಲ ಸರ್? ಹಾಂ ಸರ್. ಓಕೆ ಸರ್, ಓಕೆ.